ಎಲ್ರಿಗೂ ಧನ್ಯವಾದಗಳು. ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ. ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂಥೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರಲ್ಲಿ ಡೇಟ್ ಹಾಕಿದ್ವಿ. ಗೊತ್ತಾದ ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡಿಬಿಡೋಣ ಅಂಥೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವ ಕನ್ಸೋಲ್ ಕೂತಿದ್ದೆ ಅಂತ. ಆ್ಯಕ್ಚುಲಿ ನನಗೆ ಟು ಬಿ ಫ್ರ್ಯಾಂಕ್, ನಾವು ನೀವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್, ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆ್ಯಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ, ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದರಲ್ಲಿ ಯಾರೂ ಇನ್ವಾಲ್ವ್ಮೆಂಟ್ ಬೇಡ, ಯಾರೂ ಬರಬಾರ್ದು, ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ, ಯಾರೇ ಆಗಲಿ, ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊತಿದ್ದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬೋದು, ಇದು ಹಿಂಗಿರುತ್ತೆ ಅಂಥೇಳಿ. ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದಮೇಲೆ ನನಗೆ ಆ್ಯಕ್ಷನಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಹಿಂದಿ ಚೆನ್ನಾಗಾಗುತ್ತೆ, ಆ್ಯಕ್ಷನ್ ಮಾಡಿದ್ರೆ ಒಂದು 5 ಫೈಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಒಂದಿಷ್ಟು ನನಗೆ ಫೈಟು ಅದಾದಮೇಲೆ ಫೈಟಿಗೆ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ, ಅಥವಾ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಗ್ತಿಲ್ವಲ್ಲ ಅಂತ ತುಂಬ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರ್ಯಾಂಕ್, ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು. ಈ ಕತೆ ತೊಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರಾ ಅಂದರೆ ನಮಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ. ಅಂದರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋ ಅಂಥ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬ ಇಷ್ಟ ಆಯಿತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತೇಳಿ. ಅದಾದಮೇಲೆ ಶುರು ಆಗಿದ್ದು. ಅದಾದಮೇಲೆ ನಮ್ಮ ಕೇಶವಣ್ಣ ಅವರಾಗಲಿ, ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂಥ ಬಾಲ ಅವರು ಒಂದಿಷ್ಟು ನಮಗೆ ಪ್ಲಸ್ ಆಗಿ. ಆ್ಯಂಡ್ ಇಡೀ ಸಿನಿಮಾ ಒಂದು ಕಡೆ ಆದರೆ, ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲನೂ ಒಂದು ಕಡೆ ಆದರೆ, ಪ್ರತಿಯೊಂದನ್ನು ಅವರು ಐ ರಿಯಲಿ ಥ್ಯಾಂಕ್ ಯು ಪ್ರತಿಯೊಂದು. ತುಂಬ ಚೆನ್ನಾಗಿ ಒಂದಿಷ್ಟು ನಾನು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಆಯಿತು ಅಂದರೆ ಇಲ್ಲಿಂದ ಫಸ್ಟು ಹೋಗೋದು ಪ್ರತಿಯೊಂದನ್ನು ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅಷ್ಟು ಚೇಂಜ್ ಓವರು. ಆ್ಯಂಡ್ ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಆ್ಯಂಡ್ ಎಕ್ಸಾಕ್ಟಾಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನು ನಡೆಯುತ್ತೋ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ಥರ ಮ್ಯೂಸಿಕ್, ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆ ಸ್ಟೆಮ್ಸು, ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ CG ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ CG ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. CG ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮಗೆ ಇದಿಲ್ಲ ಅಂದರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಆ್ಯಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು, ಕೆಲವು ಇರೈಸ್ ಮಾಡಬೇಕಾಗಿತ್ತು, ಒಂದಿಷ್ಟು CG ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡಲಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಒಂದು ಈ ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದರೂ ಸಂಗಮೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ CG ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್,
ಸೊನಾಲ್ ತರುಣ್ ಅವರು. ಈಗಲೇ ಅವ್ರು ಬೇಡ ಬೇಡ ಅಂತಿದ್ದಾರೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ರಾಬರ್ಟ್ ಪೇರ್, ರಾಘವ ಆ್ಯಂಡ್ ತನು. ಅಲ್ಲಿಂದ ಕಂಟಿನ್ಯೂ ಆಗಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು. ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್ ಅಂತ. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದು ಆ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ. ಸೊ ನನ್ನ ಒಂದು ಆಪ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ, ಡೈರೆಕ್ಟ್ರೆ ನೀವೆಲ್ಲ ನಿಮ್ಮ ಮೈಂಡಲ್ಲಿ ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ. ಸೊನಾಲ್ ಅವರಿದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರು ಮಾಡ್ಕೊಬೇಡಿ, ಲಾಸ್ಟ್ ಟೈಮ್ ಅಂತೆಲ್ಲ ಅಂದರೆ ಅವ್ರ ಮೈಂಡಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟು ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂತೇಳಿ. ಅದಾದಮೇಲೆ ಅಲ್ಲಿಂದ ಗ್ಲಾಮರು, ನಾವು ಏನು ರಾಬರ್ಟಲ್ಲಿ ಎಷ್ಟು ಗ್ಲಾಮರಾಗಿ ಕಾಣಿಸ್ತಿದ್ವೋ ಅಷ್ಟೇ ಗ್ಲಾಮರಾಗಿ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಒಳ್ಳೆ ಫ್ರೆಂಡು ನನಗೆ, ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡು, ಅವರು ನನಗೆ ಪೇರಾಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗಲಿ, ತರುಣ್ ಸುಧೀರ್ ಅವರಾಗಲಿ, ಆ್ಯಂಡ್ ಅಮ್ಮ ಆಗಲಿ ಅಂದರೆ ತರುಣ್ ತಾಯಿ ಅವರು, ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರು ನಿಶಾ ಅವರಾಗಲಿ, ಎಲ್ಲರೂ ಹೇಳಿದ್ದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್, ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮನ ಮಗನಾಗಿ ನಮ್ಮ ಸುಧೀರ್ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀರ್ ಅವರೇ. ಇತ್ತೀಚೆಗೆ ನಾನು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ಲಾಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ಅದು ತುಂಬ ನನಗೆ ಇಂಪ್ರೆಸ್ ಆಗಿತ್ತು. ಅಂದರೆ ಲೈಫ್ನ ಈ ಥರ ನೀವು ಜರ್ನಿನ ಈ ಥರನೂ ಒಂದಿಷ್ಟು ನೋಡಿದ್ದೀರ ಅಂಥೇಳಿ. ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾ ಒಂದು ಕನೆಕ್ಟ್ ಆಗುತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮ, ಅವರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ, ಆಸ್ ಸುದಿ ಅವ್ರದ್ದು 2 ಶೇಡಲ್ಲಿ ಬರುತ್ತೆ. ಆ್ಯಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ನೇ ಇಲ್ಲದೆ ಇರೋನು, ಅಂದರೆ ಮೃಗದ ಥರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆಲ್ಲ ಕಾರಣಗಳು, ಎಲ್ಲ ಬಿಟ್ ಸೀನ್ಗಳಿರುತ್ತೆ. ಎಲ್ಲೋ ಒಂದು ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನಿಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನು, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರೋವಂಥ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂ ಅವನೇನಾಗ್ತಾನೆ ಅಂದರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆ ಎಲ್ಲ ಹಾಕಿ ಒಂದು ಹುಲಿ ಥರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬ ಇಂಪ್ರೆಸ್ ಆಗಿತ್ತು ಒಂದು ಟೈಮ್. ಅಂದರೆ ನಾನು ತುಂಬ ಚಿಕ್ಕವನು, ಸಣ್ಣವನವಾಗ. ಅದಾದಮೇಲೆ ಆ ಕ್ಯಾಸೆಟಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ, ಅವೆಲ್ಲ ಬಂದು ನನಗೆ ಎಲ್ಲೋ ಒಂದು ಕಡೆ ಯೂಸ್ ಮಾಡ್ಕೋಬೇಕು ಇದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟಾಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದಮೇಲೆ ಮನುಷ್ಯ, ಅದಾದಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಆ್ಯಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರ ಒಂದು ಸಿನಿಮಾಯಿಂದ ತಗೊಂಡೆ ನಾನು. ಅದು ನನಗೆ ತುಂಬಾ ವರ್ಕೌಟ್ ಆಗಿದೆ ಆ್ಯಕ್ಚುಲಿ. ಆ ಲಾಸ್ಟ್ ಒಂದು ಇದು, ಆ್ಯಂಡ್ ವಿಕ್ರಮ್ ಮಾಸ್ಟರು, ಥ್ರಿಲ್ಲರ್ ಮಂಜು ಮಾಸ್ಟರು, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್, ಆ್ಯಂಡ್ ರಿಯಲ್ ಸತೀಶ್ ಅಂದರೆ ವಾಸ್ ನಮ್ಮ ಹಿಟ್ 3, ಅದಾದಮೇಲೆ ಪುಷ್ಪ, ಇವೆಲ್ಲ ಸಿನಿಮಾಗಳು ಮಾಡಿರೋಂಥ ಒಬ್ಬ ಮಾಸ್ಟರು. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ, ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡದೆ, ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಈ ಸಬ್ಜೆಕ್ಟ್ನ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ, ನನ್ನ ತರುಣ್ ಸುಧೀರ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೊನಾಲ್ ಅವರೇ. ಭಾಳ ನನಗೆ ಅವ್ರು ಹೇಳಿದ್ದು ನನಗೆ ತುಂಬ ಮೈಂಡಲ್ಲಿದೆ. ಅಂದರೆ ಫಸ್ಟ್ ಹಾಫೇ ಇನ್ನೊಬ್ಬ ಆ್ಯಕ್ಟರು, ಸೆಕೆಂಡ್ ಹಾಫೇ ಇನ್ನೊಬ್ಬ ಆ್ಯಕ್ಟ್ರು ಥರದ್ದು ಪರ್ಫಾರ್ಮ್ ಮಾಡಿದ್ದೀರಾ. ಅಂದರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಒಂದು 3 ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು. ಎಲ್ಲೋ ಒಂದು ಕಡೆ ಇಂಟರ್ವಲ್ ಪಾಯಿಂಟಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ, ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ. ಇಲ್ಲ ಎಡಿಟಲ್ಲಿ ಇರ್ಬೇಕಾದ್ರೆ
ಡೈಲಾಗು ಅಂದರೆ ಆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನನ್ನ ಆ್ಯಕ್ಷನ್ಸಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೊನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ, ಪುಟ ಯೂಶ್ವಲಿ ನಾವು ಆಪೋಸಿಟಲ್ಲಿ ಏನಾದರೂ ಮಾತಾಡಿ ನೀವು ಅದನ್ನು ಕನ್ವೆ ಮಾಡೋಕ್ಕೆ ಡೈಲಾಗಲ್ಲಿ ಹೇಳಿದ್ರೆ ತುಂಬ ಈಸಿ ಇರುತ್ತೆ, ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆ್ಯಕ್ಟ್ ಮಾಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಸೊನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಆ್ಯಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರಲಿಲ್ಲ ನಮಗೆ ಆ ಶಾರ್ಟ್ ಹೇಳಿದ್ರು ನನಗೆ, ಎದುರುಗಡೆ ಆ್ಯಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಥರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲನೂ ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದೆ ಮಗ್ನೆ ಅಂತ ಹೇಳಿದ್ರು. ಆ್ಯಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಚಿತ್ರತಂಡ, ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಆ್ಯಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದ್ದೆ ಬೇತಾಳಂತರ ನೀನು, ಅದು ತಪ್ಪಾಗಿ ತಗೋಬೇಡ. ಅಂದರೆ ಈ ಕೆಲಸ ಹೇಳಿಬಿಟ್ರೆ ಸಾಕು, ಅವ್ರು ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ, ಆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತೇಳಿ. ಆ್ಯಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ಥರದ್ದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಹತ್ರ ನಾನು ಸಿನಿಮಾ ಮಾತಾಡಬೇಕಾಗಿದೆ, ಯಾಕಂದರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು, ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಆ್ಯಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ ಸಾಂಗು ಹಾಡಿದ್ದಾರೆ, ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗು, ಅದನ್ನು ನೆಕ್ಸ್ಟ್ ಬರ್ತಿದೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೇಲರ್ ಆ್ಯಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ಥರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಎಮೋಷ್ನಲ್. ಆ್ಯಂಡ್ ಪ್ರತಿ ಸಲನೂ ಹೇಳ್ತಿದ್ದೀನಿ, ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ, ಈಗ ನೀವು ಹೇಳಿದ್ರಿ ಎಷ್ಟು ಇಮೋಷ್ನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗಲಿ, ನಗು ಆಗಲಿ, ಅಥವಾ ನಾವು ಯಾವುದೇ ಮಾಡಿದ್ರೂ ಆ ಒಂದು ಆ್ಯಕ್ಷನ್ಸು ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗಲಿ. ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ಥರ ಇತ್ತು. ಈ ಸಿನಿಮಾನೂ ಒಂದಿಷ್ಟು ಎಮೋಷ್ನಲಾಗಿ ಕನೆಕ್ಟ್ ಆಗುತ್ತೆ, ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅಂದರೆ ಆ ಒಂದು ಚೈಲ್ಡ್ ಎಪಿಸೋಡಲ್ಲಿ ಒಂದಿಷ್ಟು ಅವನು ಟ್ರಾಮಾ ನಡೆದಿರುತ್ತೆ, ಆ ಚೈಲ್ಡ್ ಎಪಿಸೋಡಿಂದನೇ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗುತ್ತೆ ಅಂದರೆ ಅವನಿಗೆ ಮಾತು ಮರ್ತು ಬಿಡ್ತಾನೆ, ಎಲ್ಲ ಎಮೋಷನ್ಸ್ ಮರಿತಾ ಅವ್ನು ಚೈಲ್ಡಿಂದನೇ ಅವ್ನು ಬೆಳಿಬೇಕಾರೆ, ಮಗುವಿಂದನೇ ಬೆಳಿಬೇಕಾರೆ ಅವನು ಆ ಥರದ್ದು ಒಂದು ಯಾವುದೇ ಎಮೋಷನಲ್ಸ್ ಇಲ್ಲದೆ ಬೆಳೆದು ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ, ಈ ಪ್ರಪಂಚ ತುಂಬ ಹೊಸದಾಗಿರುತ್ತೆ ಅವನಿಗೆ. ಆ ಪ್ರಪಂಚ ಹೊಸದಾಗಿದ್ದಾಗ ಅವನು ಮಾತಾಡಲ್ಲ, ಏನೂ ಬರಲ್ಲ, ಅವನು ಒಂಥರ ಒಡ್ಡನ ಥರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ಸು ಪಾರ್ವತಿ ಅವ್ರ ಕಡೆಯಿಂದ ಆಗುತ್ತೆ. ಪಾರ್ವತಿ ಅವರು ಯಾವುದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ, ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟ್ರಲ್ಲಿ. ಆ ಚೇಂಜಸ್ನ ನಾನು ತರೋಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ, ಒಂಥರ ಫೈಟ್ ಮಾಡಿದ್ರು ಹಿಂಗೆ ನೋಡ್ತಿರ್ತಾನೆ, ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ. ಫಸ್ಟ್ ಟೈಮ್ ನಗ್ತಾನೆ. ನಗು ಅನ್ನೋದನ್ನು ಪಾರ್ವತಿ ಅವ್ರು ಬಂದಮೇಲೆ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲೆಲ್ಲ ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಹೊಡೆದಾಗ ಯಾವುದೋ ಒಂದು ರೀಸನ್ ಆದಾಗ ಅವ್ನಿಗೆ ಅಲ್ಲಿಂದ ಒಂದು ರಾಕ್ಷಸನ ಥರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊತಾನೆ. ಸೊ ಎಲ್ಲನೂ ಈ ಒಂದು ಸ್ಟೇಜಸಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇನು ಅಂದರೆ ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ, ಆ ಗತ್ತಿದೆ, ಆ ಪವರ್, ಆ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬ ಅವಕಾಶ ಸಿಕ್ತು ಆ್ಯಸ್ ಆ್ಯನ್ ಆ್ಯಕ್ಟರ್, ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡೋಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟು ಏನು ಒಂದು 20 ಮಿನಿಟ್ಸ್, ಒಂದು 15 to 18 ಮಿನಿಟ್ಸ್, 20 ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಅಪ್ಪ ಏನು ಹಿಂಗಿದ್ದಾನೆ, ಇವನು ಮೃಗದ ಥರ ಇದ್ದಾನೆ ಅಂತ. ಹೋಗ್ತಾ ಹೋಗ್ತಾ ಹೋಗ್ತಾ
ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಅವ್ನು ನಗ್ದಾಗ ನಾವು ನಗೋದು, ಅವನೆಲ್ಲೋ ಒಂದು ಕಡೆ ಪಾರ್ವತಿ ಕೆನ್ನೆನ ಒಂದು ನಾರ್ಮಲಾಗಿ ಗಿಂಡ್ದಾಗ ಆ್ಯಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟ್ರು. ಇಲ್ಲಿವರೆಗೂ ನನ್ನ ಕರಿಯರಲ್ಲಾಗಲಿ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್, ನಮ್ಮ ಅಪ್ಪನಿಂದ ಬಂದಿರೋದು. ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು. ನಾನು ಈ ಸಿನಿಮಾ ಅಂತಲ್ಲ ಸರ್, ಫಸ್ಟ್ ಸಿನಿಮಾ ಅಂದೂ ಹಿಂಗೆ ಕೆಲಸ ಮಾಡ್ಕೊಂಬಂದಿದ್ದು ಒಂದಿಷ್ಟು ಟೆಕ್ನಿಕಲ್. ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗಿಂದ ಕಲ್ತಿದ್ದು, ನಾನು ಇಲ್ಲಲ್ಲ ನಾಟ್ ಆ್ಯವಿಡ್ ಸ್ಟೀಪ್ ಬೆಕ್ಕಿಂದ ನಾನು ಕಲ್ತಿದ್ದು. ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು. ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ಆ್ಯಂಡ್ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇದೆ. ಐ ವಾಸ್ ವರ್ಕಿಂಗ್ ಇನ್ BPL ಇದು. ಸೊ ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗಲಿ ಆಗಲೇ ನಮ್ಮ ಪ್ರತಿಯೋಧನವರು ಹೇಳ್ತಿದ್ರು DTS ಅಲ್ಲಿ ನನಗೆ ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ಅನಿಸುತ್ತೆ. ನನಗೊಂದು 500 ಲೇಯರ್ ಅಲ್ಲಿ ಹೋಗ್ತಿದ್ರು, DTS ಅಲ್ಲಿ ಹೋಗ್ತಿದ್ರು, ಸಡನ್ನಾಗಿ ಸ್ಟಾಪ್ ಮಾಡಿರ್ತೀನಿ, ಒಂದು ನಿಮಿಷ ನಿಲ್ಲಿಸಿ ಓಪನ್ ಮಾಡಿ ಸೆಷನ್ಸ್ ಓಪನ್ ಮಾಡಿ ಅಂತ. ಎಲ್ಲೋ ಒಂದು ಕಡೆ ಮಿಸ್ ಅಲೈನ್ ಆಗಿರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ದು ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ, ಇಲ್ಲ ಒಂದು ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ. ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ. ಸೊ ಆ್ಯಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್, ಎಲ್ಲ ಟೆಕ್ನಿಕಲ್ ಟೀಮ್ ಸರ್. ಖಂಡಿತ ತುಂಬ ಹೆಲ್ಪ್ ಇದೆ ಸರ್. ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ, ಈ June 6th ನೀವು ನೋಡ್ತೀರಾ ಒಂದಿಷ್ಟು ಸೌಂಡಿಂಗಲ್ಲಾಗಲಿ ಆ್ಯಂಡ್ ಭಾಳ ಇಂಪಾರ್ಟೆಂಟು ಪ್ಲೇಸ್ಮೆಂಟು. ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ. ಸೊ ಒಂದೊಂದು ಫ್ರೇಮು ನಿಮ್ಗೆ ಏನಾದರೂ ಒಂಚೂರು ಈ ಕಡೆ ಆ ಕಡೆ ಆಯಿತು ಅಂದರೆ ನಿಮ್ಗೆ ಆ ಒಂದು ವಾಟ್ ವಿ ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ. ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ, ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ, ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ ಪ್ರಾಪರ್ ಫ್ರೇಮಲ್ಲಿ ನಾವು ಕರೆಕ್ಟಾಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು. ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದ್ದೀವಿ. ಆ್ಯಂಡ್ ಏನೋ ಬಿಟ್ಟಿದ್ದೀನ ಸರ್. ಟೋಟಲ್ ಫಸ್ಟು ಇಂದ ಹಿಡಿದು ನನಗೆ ಒಂದಿಷ್ಟು ವಿ ಹ್ಯಾವ್ ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಆನ್ ಸ್ಕ್ರೀನಲ್ಲಿ ಹಿಂಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ನು ರೈಟ್ ಫ್ರಮ್ ಬಿಗಿನಿಂಗಿಂದ ಆ ಒಂದು ಟೋಟಲ್ ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗಲಿ ಆ ಒಂದು ಕ್ಯಾರೆಕ್ಟರ್ ಆ ಥರ ಇರಲಿ ಅಂತ ಒಂದು ಡಿಸೈನೆಲ್ಲ ನಮ್ಮ ಡೈರೆಕ್ಟರ್. ಆ್ಯಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಫಾರ್ ದ್ಯಾಟ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇತ್ತೀಚೆಗೆ ಅಂದರೆ ಆಫ್ಟರ್ ಮಹಾದೇವ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ನನಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ. ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದರೆ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಹಾದೇವನ್ನಾಗೆ ನಾನು ಬದುಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 months ಆ ಕ್ಯಾರೆಕ್ಟ್ರಿಂದ ಹೊರಗಡೆ ಬರಬೇಕು ಅಂದರೆ ಒಂದು 3 months ಆಗಿತ್ತು. ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು. ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಹಾದೇವನಾಗೆ ಹೋಗ್ತಿದ್ದೆ, ಮಹಾದೇವನಾಗೆ ಬರ್ತಿದ್ದೆ. ಸೊ ಪ್ರತಿ ಸಲನೂ ನನಗೆ ಎಷ್ಟಾಗುತ್ತೋ ಲೆನ್ಸ್ ಹಾಕಿದ್ದೆ, ಫೈಟಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು. ಸೊ ಮನೇಲೂ ಒಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ. ಬಟ್ ಅದನ್ನೆಲ್ಲ ತಡ್ಕೊಂಡು ನೀನು ಎಷ್ಟೊಂದು ಸಲ ಹೇಳಿರ್ತಾರೆ ಮಹಾದೇವ ಅಲ್ಲ ನೀನು ಬಾ, ನೀನು ಅಲ್ಲಿಂದ ಬಾ, ಹೊರಗಡೆ ಬಾ ಕ್ಯಾರೆಕ್ಟ್ರಿಂದ ಅಂತ. ಸೊ ಅದನ್ನೆಲ್ಲ ತಡ್ಕೊಂಡು ಶಿ ವಾಸ್ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ. ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಲ್ಲ ಗ್ರೂಪಲ್ಲಿ ನಾವು ಏನೋ ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ತೋರಿಸಿರ್ತೀನಿ, ಅವರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ. ಸೊ ಎಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತಿದ್ದೀವಿ ಸರ್. ಖಂಡಿತ ಆ್ಯಕ್ಷನ್ಗಂತೂ ಕೊರತೆ ಇರೋಲ್ಲ. ಆ್ಯಕ್ಷನ್ 100% ಭರ್ಜರಿ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಮಾಡ್ತಿದ್ದೀನಿ ಅಂತೇಳಿ 4 ನಿಮಿಷ 3 ನಿಮಿಷ ಮಾಡಿಲ್ಲ. ಎಲ್ಲ 2 ನಿಮಿಷ 1.5 ನಿಮಿಷ 2 ನಿಮಿಷಕ್ಕೆ ಅಷ್ಟೇ ಮಾಡಿರೋದು. ಅಂದರೆ ಫೈಟೂ ಅಷ್ಟೇ. ಈ ಸಿನಿಮಾ ಮಾದೇವನಾಗೆ ಫೈಟ್ ಮಾಡಿರೋದು. ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ. ಸೊ ಮಾದೇವನಾಗಿ ಬಂದಿರೋದು ಸರ್. ಆ್ಯಂಡ್ ಸಾಂಗ್ಸು ಅಷ್ಟೇ. ಭಾಳ ಕಡೆ ಪ್ರತ್ಯೇಧನ್ ಅವರಾಗಲಿ ನಮ್ಮ ಡೈರೆಕ್ಟರ್ ಅವರಾಗಲಿ ಒಂದಿಷ್ಟು ಸಾಂಗಲ್ಲಿ ಕನ್ವೆ ಮಾಡ್ತಿದ್ದೀವಿ. ಕೆಲವು ಡೈಲಾಗ್ಸಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗಲ್ಲಿ ಕನ್ವೆ ಮಾಡಿದ್ದೀವಿ. ಎಸ್ ಮೋಹನ್, ಹೌದು ಸಾರಿ ಥ್ಯಾಂಕ್ ಯು ಸೊ ಮಚ್. ನನ್ನ
ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಬಿಕಾಸ್ ಫಸ್ಟ್ ಅಂದರೆ ಒಬ್ಬ ಹೀರೋ ಈ ಕಡೆ ಸಂಜು ವೆಟ್ಸ್ ಗೀತಾ ಅವ್ರದ್ದು ಬರ್ತಿದೆ, ಆ್ಯಸ್ ಅ ಹೀರೋ ಬರ್ತಿದೆ, ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಇಸ್ ವಾಯ್ಸ್ ಅಮೇಝಿಂಗ್ ವಾಯ್ಸ್, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ, ಆ್ಯಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈವ್ಲಿಯಾಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ, ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕಲ್ ಆಗಿದೆ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಕ್ಷತ್ರ, ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ, ಅವರೊಂದು ಶಿ ಹ್ಯಾಸ್ ಆಲ್ಸೋ ಕ್ಯಾರಿಡ್ ಬ್ಯೂಟಿಫುಲ್ಲಿ. ಅದು ಯಾರು ಅಂತ ನನಗೆ ಹೇಳಲ್ಲ. ಎಸ್ ಸರ್, ತುಂಬಾ ಮಾತಾಡ್ಬಿಟ್ಟಿದೆ ಸರ್. ಸರ್ ಇದೊಂದು ಗೆಟಪ್ ಸರ್, ದಿಸ್ ಇಸ್ ಸೆಕೆಂಡ್ ಗೆಟಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್. ಫಸ್ಟ್ ಇನ್ನೊಂದು ಗೆಟಪ್ ಇದೆ, ಆ ರಗಡ್ ಒಂಥರ ರಫ್. ಈ ಗೆಟಪ್ ಇರುತ್ತೆ ಸರ್, ಫಸ್ಟು ದಿಸ್ ಗೆಟಪ್. ಸ್ವಲ್ಪ ಸಣ್ಣ ಪುಟ್ಟದ್ದೇ ಚೇಂಜಸ್ಸು ಅಷ್ಟೇ. ಅಂದರೆ ತಲೆ ಎಳೆದು ಬಾಚಿ ಈ ಕಡೆ ಎಲ್ಲ ಒಂದು ವಿಭೂತಿ ಎಲ್ಲ ಇಟ್ಟು ಏನೋ ಮಾಡ್ತಿರ್ತಾರೆ ಸರ್. ಅದೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ, ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1.5 to 2 seconds ಅಷ್ಟೇ ಬರುತ್ತೆ ಸರ್. ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ 4.5 hours ಅದು ಒಂದು ಮೇಕಪ್ ಆಯಿತು. ಇಲ್ಲ, ಅವರು ಕೆಲವು ಶೂಟಿಂಗ್ ಇದಕ್ಕೆ ತುಂಬ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ. ಏನಿಲ್ಲ, ಯಾರ್ದೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ, ಪಾಪ ಅವ್ರು ಕೊಟ್ಟರು. ಅದು ಇದು ಹಸು ಕೊಟ್ಟಿಗೆ ಇತ್ತು, ಅಲ್ಲಿ 2 ಬಟ್ಟೆ ಒಣಗಾಕ್ತಾರಲ್ಲ, ದಾರ, ಇದು ಕಂಬಿ ಇತ್ತು. ಆ 2 ಕಂಬಿನ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಬ್ಲ್ಯಾಕ್ ಕ್ಲಾತ್ ಹಾಕಿ. ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷಲ್ಲಿ, ವೈಟ್ ಕಲರ್, ಆಮೇಲೆ ಬ್ಲೂ, ಆಮೇಲೆ ಏರ್ ಬ್ರಷ್ ಕಟ್ಟಿಂಗ್ಸ್ ಎಲ್ಲ ಕೊಟ್ಟು. ಸೊ ಜಸ್ಟು ಅಂದರೆ ಡೈರೆಕ್ಟ್ರು ಹೇಳಿದರು ನನಗೆ, ಅದು 1 to 2 seconds ಅಷ್ಟೇ ಬರುತ್ತೆ, ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತೇಳಿ. ಅದು ಒಂದು ಇನ್ನೊಂದು ಗೆಟಪ್ಪು. ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾದೇವ್ ಒಂದು 4 ಗೆಟಪ್ ಆಗುತ್ತೆ, 4 ಗೆಟಪ್ ಇರುತ್ತೆ. ಆ್ಯಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾದೇವ ಒಂದು ಪಾತ್ರ, ಪಾರ್ವತಿ ಒಂದು ಪಾತ್ರ, ಸುದಿಯವರು ಒಂದು ಪಾತ್ರ, ಕಮಲಾಕ್ಷಿ ಅವರು ಒಂದು, ಅಂದರೆ ಶ್ರುತಿಯಮ್ಮ ಅವರು ಒಂದು ಪಾತ್ರ, ಅದೇ ಥರ ಟ್ರೈನು ಒಂದು ಇಟ್ ವಿಲ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾಲ್ಲಿ. ಚಿಟ್ಟೆ ಒಂದು ಕ್ಯಾರೆಕ್ಟರು, ಆ್ಯಂಡ್ ಟ್ರೈನ್ ಚಿಟ್ಟೆ ಆ್ಯಂಡ್ ಶಿವ ಒಂದು ಕ್ಯಾರೆಕ್ಟ್ರು. ಅಂದರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ. ಶಿವ ಬಂದಾಗ ಏನೋ ಒಂದು ಬೇರೆ ಥರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ, ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ, ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ.